ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮತ್ತೊಂದು ಸಾವು ಆಗಿದೆ. ಸಾಲಬಾಧೆ ತಾಳಲಾರದೆ ರೈತ ಭೈರೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಸುಗ್ರೀವಾಜ್ಞೆ ಇವೆಲ್ಲ ಲೆಕ್ಕಕ್ಕಿಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ. ಯಾಕೋ ಮತ್ತೆ ಸಾವಾಗಿದೆ ನೋಡಿ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, 5 ವರ್ಷ ಜೈಲು, 10 ಲಕ್ಷ ರೂಪಾಯಿ ದಂಡ, ಯಾವುದೂ ಇಲ್ಲ. ಸಾವು ಆಗ್ತಾನೇ ಇದೆ. ಅರಸೀಕೆರೆ ತಾಲೂಕಿನ ದಾಸಿಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಮೈಕ್ರೋ ಫೈನಾನ್ಸ್ನಲ್ಲಿ ಲಕ್ಷ ಸಾಲ ಮಾಡಿದರು ಭೈರೇಶ್. ರೈತರು ಇವರು ಭೈರೇಶ. ಸ್ಥಳಕ್ಕೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಭೇಟಿಯನ್ನು ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ಶಾಸಕ ಶಿವಲಿಂಗೇಗೌಡ. ಮೈಕ್ರೋ ಫೈನಾನ್ಸ್ ಹಾವಳಿಯ ಮತ್ತೊಂದು ಭಾಗ ಶುರುವಾಗುತ್ತಾ ಇದೆ. ಈಗ ಸ್ವಲ್ಪ ಆಟಾಟೋಪ ಕಡಿಮೆ ಆದಂಗೆ ಕಾಣಿಸ್ತು. ಮತ್ತೆ ಶುರು ಮಾಡಿದ್ದಾರೆ ಕಿರುಕುಳ, ಟಾರ್ಚರ್. ದಿನನಿತ್ಯವೂ ಕೂಡ ಆ ರೈತನ ಮನೆ ಮುಂದೆ ಬಂದು ಗಲಾಟೆ ಮಾಡೋದು ಮಾಡ್ತಾಯಿದ್ರು. ಜೊತೆಗೆ ಅವರ ಮನೆಯವರಿಗೆ ಹೀನಾಮಾನವಾಗಿ ಬೈತಾ ಇದ್ದರು, ಪೀಡಿಸ್ತಾ ಇದ್ರು. ದಿನನಿತ್ಯವೂ ಬಂದು ನಮಗೆ ದುಡ್ಡು ಬೇಕೇ ಬೇಕು, ಇಲ್ಲಿಂದ ನಾವು ಕದಲೋದಿಲ್ಲ ಅಂಥೇಳಿ ಕುತ್ಕೊಂಡ್ಬಿಡ್ತಾ ಇದ್ರು. ಹಾಗಾಗಿ ಆ ರೈತ ನೊಂದು ಈ ನಿರ್ಧಾರವನ್ನು ಮಾಡಿದ್ದಾರೆ. ಶಿವಲಿಂಗೇಗೌಡ ಬಂದು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ.